ನಾನೀಗ ನೀನು ಹೇಳ್ದಂಗೆ ನನ್ನ ರಾಣಿನ ಕೊಡೋಕ್ಕೆ ಬಂದಿರೋದು. ನನಗೆ ದುಡ್ಡು ಬೇಕಿತ್ತು. ಅಮೂಲ್ಯ, ಈ ಲಟ್ಕಾಸಿ ಗಾಡಿನ ಅಲ್ಲ 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 ರಾಣಿನ ಜೀವ ಅಂತಿದ್ದಲ್ಲಕ್ಕ, ಅದನ್ನೇ ಮಾಡ್ತಿದ್ಯಾ? ಅವ್ರು ನೋಡಿದ್ರೆ ಹೋಟೆಲು ಲೀಲಾ ಪ್ಯಾಲೇಸು ಅಂತೆಲ್ಲ ಹೇಳ್ಬಿಟ್ರಲ್ರಿ. ಅಲ್ಲಿ ನಿಶ್ಚಿತಾರ್ಥ ಮಾಡೋದು ಹಾಗಿರಲಿ, ಅಲ್ಲಿ ಒಂದು ಹೊತ್ತು ಊಟ ಮಾಡೋದು ಹಾಗಿರಲಿ, ಅಲ್ಲಿ ವೈಭವನ ನೋಡೋಕೆ ಹೋಗೋ ಯೋಗ್ಯತೆನೂ ನಮಗಿಲ್ಲ ಪರಿ. ಹೊಂದಿಸ್ಬೇಕಾಗಿರೋದು ಬರೋಬ್ಬರಿ 12 ಲಕ್ಷ. ಮನೇಲಿ ಇರೋದನ್ನೆಲ್ಲ ಮಾರಿದ್ರು 2 ಲಕ್ಷ ಹುಟ್ಟಲ್ಲ. ಮನೇಲಿ ಇರೋದನ್ನೆಲ್ಲ ಮಾರಿದ್ರು 2 ಲಕ್ಷ ಹುಟ್ಟಲ್ಲ. ಇನ್ನು 10 ಲಕ್ಷಕ್ಕೆ ಏನು ಮಾಡೋದು? 10 ಲಕ್ಷಕ್ಕೆ ಏನು ಮಾಡೋದು? ಇದೇನಕ್ಕ ಎಂಟ್ರಿನ ವಿಜಯಶಾಂತಿ ತರ ಕೊಟ್ಟು ಈಗ ಒಳ್ಳೆ ಹಳೆ ಪಿಕ್ಚರ್ ಹೀರೋಯಿನ್ ತರ ಕಣ್ಣಲ್ಲಿ ನೀರು ಹಾಕೊಂಡು ನಿಂತಿದ್ದೆಲ್ಲಕ್ಕ. ಪರಿಸ್ಥಿತಿ ಹಾಗೆ ಇದೆ, ಇನ್ನೇನು ಮಾಡೋದು? ನೀನ್ ಬಂದಿರೋದು ಜ್ಯುವೆಲ್ರಿ ಶಾಪಿಗಲ್ಲ, ಆಡ ಇಡ್ತಿರೋದು ಚಿನ್ನನೂ ಅಲ್ಲ. ಈ ಗುಜರಿ ಐಟಮಿಗೆ ಎಷ್ಟು ಮಹಾ ದುಡ್ಡು ಸಿಗುತ್ತೆ? ಇದನ್ನು ಮಾರಿದ್ರೆ ತುಂಬ ದುಡ್ಡು ಸಿಗಲ್ಲ ಅಂತ ನನಗೂ ಗೊತ್ತು. ಆದರೆ ಜಾಸ್ತಿ ದುಡ್ಡು ಸಿಗೋ ಅಂಥದ್ದು ನನ್ನ ಹತ್ರ ಯಾವುದೂ ಇಲ್ವಲ್ಲ. ಅಕ್ಕ ಇವಾಗೇನು ಇದನ್ನು ಮಾರ್ತೀಯಾ ಆಡ ಇಡ್ತೀಯಾ? ಗುಜರಿ ಅಂಗಡಿಲೂ ಅಡ ಇಡೋ ಆಪ್ಷನ್ ಇದೆಯಣ್ಣ? ಎಲ್ರಿಗೂ ಇಲ್ಲ, ನೀವೇನೋ ಜಾಸ್ತಿ ಹಚ್ಕೊಂಡಿದ್ದೀರಲ್ಲ ಅದಕ್ಕೆ ಹೇಳ್ದೆ. ತುಂಬಾ ಪ್ರೀತಿ ಮಾಡೋ ವಸ್ತುನ ಮಾರಕ್ ಬಂದಿದ್ಯಾ ಅಂದ್ರೆ ನಿನ್ ತುಂಬಾ ಕಷ್ಟನೇ ಇರ್ಬೋದು. ಅದಕ್ಕೆ ಸ್ಪೆಷಲ್ ಆಫರ್. ನಾನು ತುಂಬಾ ಕಷ್ಟದಿಂದಾನೇ ಬೆಳೆದವನು, ಸುಖ ಅಂದ್ರೆ ಏನಂತಾನೆ ನೋಡಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡೆ ರಾಣಿ. ನಾನು ಬೈದ್ರೆ ಸ್ಟ್ರೈಕ್ ಮಾಡ್ತಿದ್ದೆ, ಮತ್ತೆ ದಾರಿಯಲ್ಲಿ ಕೈ ಕೊಡ್ತಿದ್ದೆ, ರಿಕ್ವೆಸ್ಟ್ ಮಾಡಿಕೊಂಡ್ರೆ ಮತ್ತೆ ಸ್ಟಾರ್ಟ್ ಆಗ್ತಿದ್ದೆ. ನನಗೆ ಆಗದೆ ಇರೋರು ಕೂತ್ರೆ ಚಪ್ಪಯ್ಯ ಅಂದರೂ ಮುಂದೆ ಹೋಗ್ತಿರ್ಲಿಲ್ಲ. ನಿನಗೆ ನನ್ನ ಮಾತು ಫೀಲ್ ಆಗ್ತಿತ್ತು ಅನ್ಸುತ್ತೆ, ಅರ್ಥ ಆಗ್ತಿತ್ತು ಅನ್ಸುತ್ತೆ. ಈಗ ಮಾರೋ ವಿಷಯ ಮಾತಾಡಿದ್ದು ನಿನಗೆ ಗೊತ್ತಾಗಿರುತ್ತೆ. ಬೇಜಾರು ಮಾಡ್ಕೋಬೇಡ, ನಾನು ನೀನು ಮಾರಲ್ಲ. ಪರಿಸ್ಥಿತಿ ಸುಧಾರಿಸಿದಂಗೆ ಮತ್ತೆ ಬಂದು ನಿನ್ನ ಬಿಡ್ಸ್ಕೊಂಡು ಹೋಗ್ತೀನಿ, ಆಯಿತಾ? ನಾನು ನಿನ್ನ ದೂರ ಮಾಡ್ತೀನಿ ಅಂತ ಅಂದ್ಕೋಬೇಡ. ಮಕ್ಕಳನ್ನ ದೂರದ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸ್ತಾರಲ್ಲ, ಇದೂ ಹಾಗೆ ಅಂದ್ಕೋ, ಆಯಿತಾ? ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಿ. ಹಠ ಮಾಡಬಾರ್ದು, ಜಾಣ ಮರಿ ಅಲ್ವಾ? ಅಲ್ಲಿಗೆ ತಾವಿದನ್ನ ಹಡ ಇಡ್ತೀರಾ ಅನ್ನಿ? ಹೌದು, ನಾನು ನನ್ನ ರಾಣಿನ ಮಾರಲ್ಲ, ಇವಳು ನನ್ನ ಅದೃಷ್ಟ. ಇರ್ಲಿ ಬಿಡಕ್ಕ, ಇಟ್ಕೊಳ್ಳೋಣ. ಇದನ್ನ ತುಂಬಾ ದಿನ ಇಲ್ಲೇ ಬಿಡಬೇಡಿ. ಇದನ್ನ ಈಗಲೇ ಯಾರು ತಗೊಳಲ್ಲ, ಆಮೇಲೆ ಗುಜ್ರಿಗೂ ಲಾಯಕ್ಕಿಲ್ದಂಗೆ ಆಗ್ಬಿಡುತ್ತೆ. ಹಾಗೆಲ್ಲ ಹೇಳ್ಬೇಡ ನೀನು, ಬೇಗ ಬಿಡಿಸ್ಕೊಂಡು ಹೋಗ್ತೀನಿ. ಚೆನ್ನಾಗಿ ನೋಡ್ಕೋ ಇವಳನ್ನ. ಏನೋ ಒಂದು ಮಾಡೋಣ ಬಿಡು. ಸರಿ, ಎಷ್ಟು ದುಡ್ಡು ಸಿಗುತ್ತೆ? ನೀನ್ ಕಷ್ಟ ಇದೆ ಅಂದಿದ್ದಕ್ಕೆ ಇದನ್ನ ಹಡ ಇಟ್ಕೊಂತಿದ್ದೀನಿ. 5,000 ಕೊಡ್ತೀನಿ ನೋಡು. 12 ಲಕ್ಷ ಎಲ್ಲಿ, 5,000 ಎಲ್ಲಿ? ಬಜರಂಗಿ, ಅಯ್ಯೋ ಯಾಕಕ್ಕ, ಏನಾಯ್ತು? ಜಾಸ್ತಿ ಕೊಡು ಅಂತ ಕೇಳ್ಬೇಡ, ಇದೇ ಹೆಚ್ಚು. ಹಣ ಇಟ್ಟಿದ್ದಕ್ಕೆ ಕೇಳಲ್ಲ, ಆದರೆ ಮಾರಿದ್ರೆ ಜಾಸ್ತಿ ಸಿಗುತ್ತಲ್ವಾ? ಯಾಕಕ್ಕ? ಮಾರಿದ್ರೆ ಎಷ್ಟು ಸಿಗುತ್ತೆ ಅಂತ ಹೇಳು. 7,000 ಕೊಡ್ತೀನಿ ನೋಡು. ಇದಕ್ಕಿಂತ ಜಾಸ್ತಿ ಕೊಟ್ರೆ ನಮಗ್ ಗಿಟ್ಟಲ್ಲ. ಸರಿ, 7,000ನೇ ಕೊಡು. ತಗೋ ದುಡ್ಡು. ಇದು ಪೂರ್ತಿ 7,000 ಇದೆ. ಇನ್ನೇನು ಮಾತಾಡ್ಬೇಡ, ತಗೊಂಡು.
ಕ್ಷಮಿಸ್ಬಿಡು ರಾಣಿ. ಮಾರಲ್ಲ ಅಂತ ಸುಳ್ಳು ಹೇಳಿ ಕೊನೆಗೆ ಮಾರೇ ಬಿಟ್ಟೆ. ಇಷ್ಟು ದಿನ ನನ್ನ ಎಲ್ಲ ಮಾತು ನಿನಗೆ ಅರ್ಥ ಆಗಿದೆ, ಇದೊಂದು ಅರ್ಥ ಆಗದೆ ಇರಲಿ. ಕೊನೆ ಸಲ ನಿನ್ನ ತಿರುಗಿ ನೋಡೋದಕ್ಕೂ ಹಿಂಸೆ ಆಗ್ತಿದೆ. ಐ ಆಮ್ ಸಾರಿ ರಾಣಿ. ನೀನೇನು ತಪ್ಪು ಮಾಡಿಲ್ಲ ಅಮ್ಮ. ಕೆಲವೊಂದ್ಸಲ ಕಳ್ಕೊಳ್ಳೋದು ಅನಿವಾರ್ಯ. ಈಗ ನೀನು ಮಾಡಿದ್ದು ಸರಿಯಾಗೇ ಇದೆ. ಕೈಗೆ 7,000 ಸಿಕ್ಕಿರ್ಬೋದು, ಆದರೆ 7,000 ಕೂಡ ಈಗ ದೊಡ್ಡದೆ. 12 ಲಕ್ಷ ಹೊಂದಿಸೋದು ಅಸಾಧ್ಯ ಅಂತ ಗೊತ್ತಿದ್ರು ನೀನು ನಿನ್ನ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಹೊಂದಿಸ್ಲೇಬೇಕು. ಅಕ್ಕ 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 ಏನಕ್ಕ ನಿನಗೆ ಆಗಿಂದ ಕೂಗ್ತಾನೆ ನೀನು ಹೋಗ್ತಾನೆ ಇದೆಯಾ? ಏನಾಯ್ತು? ರಾಣಿನ ಯಾಕೆ ವಾಪಸ್ ತಂದಿದ್ಯಾ? ನಿನ್ನ ಕಷ್ಟನ ನೋಡೋಕ್ಕಾಗ್ತಿಲ್ಲ, ತಗೋ ನಿನ್ನ ರಾಣಿನ ನೀನೇ ಇಟ್ಕೋ. ನಾನು ದುಡ್ಡು ಬೇಕು ಅಂತಾನೆ ಮಾರಿದ್ದು, ಈಗ ವಾಪಸ್ ಕೊಟ್ರೆ ನನ್ನ ದುಡ್ಡು? ಯಾವ ಸೀಮೆ ದುಡ್ಡಕ್ಕ? ಬರೀ 7,000 ಅಷ್ಟೇ. ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಕೊನೆ ತನಕ ಉಳಿಯೋದು ಮನುಷ್ಯತ್ವ. ಜೀವನೇ ಇಲ್ದಿರೋ ಗಾಡಿನ ಮಾರುವಾಗ ನೀನ್ ಸಂಕಟ ಪಟ್ಟಲ್ಲ, ಅದು ಮನುಷ್ಯತ್ವ. ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ಕೆ ಇದಕ್ಕಿಂತ ಜಾಸ್ತಿನೇ ಖರ್ಚು ಮಾಡಿದ್ದೀನಿ. ಮೊದಲೇ ಸಲ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅನ್ನಿಸ್ತಿದೆ. ತಗೋ. ನೀನು ಕೂಡ ಬಡವನೇ, ಕಷ್ಟಪಡೋನೆ. ನಾನು ನಿನ್ನ ಹತ್ರ ಈ ಥರ ದುಡ್ಡಿಸ್ಕೊಳ್ಳೋದು ಚೆನ್ನಾಗಿರಲ್ಲ. 7,000 ಇಟ್ಕೊಂಡು ನೀವೇನು ಹೊರದೇಶಕ್ಕೆ ಹೋಗ್ತೀಯ? 7,000 ಇಟ್ಕೊಂಡು ನಾವೇನು ಅರಮನೆ ಕಟ್ಟಕ್ಕಾಗುತ್ತಾ? ನಿನಗೆ ಯಾವಾಗ ಅಡ್ಜಸ್ಟ್ ಆಗುತ್ತೆ ಅವಾಗ ಕೊಡು, ಪರವಾಗಿಲ್ಲ. ತುಂಬ ಥ್ಯಾಂಕ್ಸ್. ನಾನು ಖಂಡಿತ ದುಡ್ಡು ವಾಪಸ್ ಕೊಡ್ತೀನಿ. ಅರ್ಜೆಂಟ್ ಏನಿಲ್ಲ. ಇವತ್ತಿನ ರಾಶಿ ಭವಿಷ್ಯದಲ್ಲಿ ಪುಣ್ಯ ಕಾರ್ಯ ಸಿದ್ಧಿ ಅಂತಾನೂ ಇತ್ತು. ಒಳ್ಳೇದಾಗ್ಲಿ, ಹೋಗಿ ಬರ್ತೀನಿ. ಈ ಗಾಡಿನ ಗುಜರಿಗೆ ಹಾಕಿದವಳಿಗೆ ವಾಪಸ್ ಕೊಟ್ಬಿಡಿ. ಅವಳಿಗೆ ದುಡ್ಡಿನ ಅಷ್ಟೊಂದು ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಗಾಡಿ ಮೇಲೆ ಅವಳು ಪ್ರಾಣನ ಇಟ್ಕೊಂಡಿದ್ದಾಳೆ. ಸರಿ ಸರ್. ಥ್ಯಾಂಕ್ ಯು.
ಯಾಕೆ ಬೂಮ್ ತಾಯಿ ಮಂಚ ಕೈ ಹಿಡ್ದೊಳ್ಬಿಟ್ಟು ನಾವು ತೀರಾ ಎಮರ್ಜೆನ್ಸಿಲಿ ಇರ್ಬೇಕಾದ್ರೆ ನಮಗೆ ಕಾಲ್ ಬರೋದು. ಅಲ್ಲ, ಬೈಕ್ ಓಡಿಸೋವಾಗ ಟಾಯ್ಲೆಟಲ್ಲಿ ಕೂತಿರುವಾಗ ಇಂಥ ಆ ಟೈಮಲ್ಲೇ ಜನ ನಮ್ಮ ಯಾಕೆ ಜ್ಞಾಪಿಸ್ಕೊಳ್ತಾರೆ ಅಂತ ಮೊಬೈಲ್ ಬಂದಿದ್ದ ದಿನದಿಂದ ಹಿಡಿದು ಇವತ್ತುವರೆಗೂ ನಂಗೆ ಅರ್ಥ ಆಗಿಲ್ಲ. ಥತ್ ಇವತ್ತೇ ಅವ್ರಿಗೆ ಬೇರೆ ರಿಂಗ್ ಟೋನ್ ಫಿಕ್ಸ್ ಮಾಡಬೇಕು, ಇಲ್ಲ ಅನ್ಯಾಯವಾಗಿ ಬಯಸ್ಕೊಬಿಡ್ತಾರೆ. ರೀ ಆರ್ತಿ ಅವರೇ, ಏನು ಕೇಳ್ತಾ ಇಲ್ಲ, ನೆಟ್ವರ್ಕ್ ಇಲ್ವಾ? ಬರೀ ಸೊರ ಸೊರ ಅಂತ ಸೌಂಡ್ ಮಾತ್ರ ಕೇಳಿಸ್ತಿದೆ. ವಿಕ್ಕಿ ಅವರೇ, ರೀ ಅಳ್ತಾ ಇದ್ದೀರೇನ್ರಿ? ಏನಾಯ್ತು ರೀ? ನನಗೆ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ಡೌಟಲ್ಲೆಲ್ಲ ಕಾಲ್ ಮಾಡಿಬಿಡ್ರಿ, ಅಪಾರ್ಥ ಆಗ್ಬಿಡುತ್ತೆ. ಲೈಫಲ್ಲಿ ಕ್ಲಿಯರ್ ಆಗಿರಬೇಕು, ಅದೇನೇ ಇದ್ರು ಡೈರೆಕ್ಟಾಗಿ ಹೇಳ್ರಿ. ನಿಮ್ಮ ಮನೇಲಿ ನಿಶ್ಚಿತಾರ್ಥ ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಅನಿಸುತ್ತೆ. ಅದಕ್ಕೆ ಅಪ್ಪ ಅಮ್ಮ ಒಡವೆನ ಮಾರಕ್ಕೆ ಹೊರಟಿದ್ದಾರೆ. ವಾಟ್? ನಾನು ನಿನ್ನೆ ತಾನೇ ಅಮ್ಮನ ಹತ್ರ ಮಾತಾಡಿದ್ನಲ್ಲ, ಎಲ್ಲ ಓಕೆ ಅಂದಿದ್ರು. ಅಲ್ಲಿ ಏನು ಮಾತುಕತೆ ಆಯಿತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಕೇಳಬೇಕಿತ್ತು. ಕೇಳಿದ್ರೆ ಎಲ್ಲನೂ ಚೆನ್ನಾಗೇ ಆಯಿತು ಅಂತ ಬಂದಿನೇ ಹೇಳಿದ್ರು. ಆದರೆ ಈಗ ನೋಡಿದ್ರೆ ಹೀಗೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಖರ್ಚು ಮಾಡಿ ನಿಶ್ಚಿತಾರ್ಥ ಮಾಡೋ ಶಕ್ತಿ ನಮ್ಮ ಅಪ್ಪ ಅಮ್ಮಂಗಿಲ್ಲ. ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದೀನಿ, ನಾನು ಖುಷಿಯಾಗಿರಬೇಕು ಅಂತ ಅವ್ರು ಏನು ಮಾಡೋದಕ್ಕೂ ಹಿಂಜರಿಯಲ್ಲ. ಇಷ್ಟೆಲ್ಲ ಕಷ್ಟ ನೋವು ಬರೆಸ್ಕೊಂಡು ಅವ್ರು ನನ್ನ ಮದುವೆ ಮಾಡೋ